ಇನ್ಮೇಲಿಂದ ನಿನಗೆ ಹೊಸ ನಾಮಕರಣ ಕಣೋ. ಹೇಳು. ಬಾಹುಬಲಿ. ಹಲೋ, ಏಯ್ ನಾನೇನು ಮದುವೆಗೆ ಬರಲ್ಲ ಅಂತ ಹೇಳಿದ್ನೇನೋ. ಹೆಣ್ಣು ಕೇಳೋ ಶಾಸ್ತ್ರಕ್ಕೆ ನಾವು ಯಾಕೆ ಅಂತ ಕೇಳಿದೆ ಅಷ್ಟೇ. ಆಯ್ತು ಬಿಡಪ್ಪ, ಬರ್ತೀನಿ. ನಿನ್ನ ಜೀವನ ಈಗ ತಾನೇ ಪಾಯಿಂಟಿಗೆ ಬಂದಿದೆ. ಈ ಒಂದು ಶುಭಗಳಿಗೆ ಹೇಳಿ ನಾನು ನಿನ್ನ ಜೊತೆ ಇರ್ತೀನಿ, ಓಕೆನಾ? ಥ್ಯಾಂಕ್ ಯು ಕಣ ದೋಸ್ತ. ಏಯ್ ಬಿಡಪ್ಪಣ, ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್. ಗುಡ್ ನೈಟ್. Oh God, finally ನಮ್ ಸೀತಾ ರಾಮನ್ ಮದ್ವೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. Cheers. ಓ ನಾಟ್ ಬ್ಯಾಡ್. ನೀವೇ ಫಸ್ಟ್ ತಿನ್ಬಿಡ್ತೀರಾ ಅನ್ಕೊಂಡೆ, ನಂಗೂ ತಿನ್ನಿಸ್ತಿದ್ದೀರಲ್ಲ. ಏನು ಅಷ್ಟು ಮಾಡೋಲ್ವಾ ನಿನ್ಗೋಸ್ಕರ? ತುಂಬಾ ಸ್ವೀಟ್ ಆಗಿದೆ, ಆದ್ರೆ ನಿನ್ನೆ ಸ್ವೀಟ್ ಇಲ್ಲ. ಸೀತಾ, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಇನ್ಮೇಲೆ ನಮ್ಮ ಲೈಫ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮನ್ನ ಸಿಹಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಏನಿದ್ಯಾ? ನೀನ್ ಅಲಂಕಾರ ಮಾಡ್ಕೊಳ್ದೆ ಇದ್ರು ಚೆನ್ನಾಗೇ ಕಾಣ್ತೀಯ. ಆದ್ರೆ ಅವ್ರೆಲ್ರು ಬರ್ತಾ ಇದಾರೆ ಕಣೆ, ಅದಕ್ಕೋಸ್ಕರ ಏನಾದ್ರು ಒಂದ್ ಸ್ವಲ್ಪ ರೆಡಿ ಆಗು ನಡಿ. ರಾಮ್ ಮತ್ತೆ ನಾನು ಒಬ್ರನ್ನೊಬ್ರು ಒಪ್ಕೊಂಡಾಯ್ತು, ಸಿಹಿ ಒಪ್ಕೊಂಡಾಯ್ತು. ಅವ್ರ ಮನೆಯವರೆಲ್ಲ ನನ್ನ ತುಂಬಾ ಸಲ ನೋಡಿದ್ದಾರೆ. ಈಗ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇನ್ ಯಾಕೆ ರೆಡಿ ಆಗ್ಬೇಕು? ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೆ. ನನ್ ಮಗು ಜೊತೆಲಿ ಇಟ್ಕೊಂಡು ಈ ಸಂಭ್ರಮ ಎಲ್ಲ ಯಾಕೆ ಅಂತ ಜನ ಆಡ್ಕೋತಾರೆ ಅಂತ ಅಲ್ವಾ? ಅಷ್ಟು ಇದನ್ನೆಲ್ಲ ನಿನ್ ತಲೆಯಿಂದ ತೆಗ್ದಾಕು. ಇದೆಲ್ಲ ಲೈಫಲ್ಲಿ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಕಣೆ. ನಾವ್ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕು. ನಾನೇ ಹೆಲ್ಪ್ ಮಾಡ್ತೀನಿ, ಬಾ ರೆಡಿ ಆಗಿ. ಬೇಡ ಬೇಡ, ನಾನೇ ರೆಡಿ ಆಗ್ತೀನಿ. ಸಿಹಿ ಮೇಡಮ್ ಇಂದ ಆರ್ಡರ್ ಆಗಿದೆ ಕಣೆ, ಬಾ ನಾ ಹೆಲ್ಪ್ ಮಾಡ್ತೀನಿ. ಸೀತಮ್ಮ, ನೀನ್ ರಾಜ್ಕುಮಾರಿ ತರ ಕಾಣಿಸ್ಬೇಕು. ಯಾಕೆ ಹೇಳು? ನಿನ್ ರಾಜ್ಕುಮಾರ ನಿನ್ನ ನೋಡಕ್ ಬರ್ತಿದ್ದಾರೆ. ಸರಿ, ನಾನೇ ಹೋಗಿ ರೆಡಿ ಆಗ್ತೀನಿ, ಓಕೆನಾ? ಸರಿ, ಓಕೆ. ಓಕೆನಾ? ಇವಳ ಹೆಸರು ಚಾಂದಿನಿ ಅಂತ. ಇವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಫೈಂಡ್ ಔಟ್ ಮಾಡ್ಬೇಕು. ಓಕೆ ಅಶೋಕ್. ಆದ್ರೆ ಈ ವಿಷಯದ ಬಗ್ಗೆ ರಾಮ್ಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಗೊತ್ತಾಗೋದು ಬೇಡ. ಇವಳು ತುಂಬಾ ಡೇಂಜರಸ್. ಇವಳಿಂದ ರಾಮ್ ಲೈಫಿಗೆ ಥ್ರೆಟ್ ಇದೆ ಅಂತಲ್ಲ, ಬಟ್ ತುಂಬ ಮಿಸ್ಟೀರಿಯಸ್ ಅಂತ ಅನಿಸ್ತಿದೆ. ಏನೋ ಪ್ಲ್ಯಾನ್ ಮಾಡಿ ರಾಮ್ನ ಫಾರಿನ್ಗೆ ಕಳಿಸ್ಬೇಕು ಅಂತ ಮಾಡಿದ್ಲು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಗೊತ್ತಾಗಿ ಅವನ ಬದಲು ನಾನು ಹೋದೆ. ಏರ್ಪೋರ್ಟ್ ಹೋಗಬೇಕಾದ್ರೆ ದಾರಿಲಿ ಏನೇನೋ ಡ್ರಾಮಾ ಮಾಡಿ, ಕೂಗಾಡಿ, ಕಿರ್ಚಾಡಿ, ಬೇಕು ಅಂತಲೇ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿದ್ಲು. ಅಲ್ಲಿಂದ ತಪ್ಪಿಸ್ಕೊಂಡ್ರು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ರಾಮ್ಗೆ ಈ ವಿಷಯದ ಬಗ್ಗೆ ಹೇಳಿದ್ರೆ ಅವ್ನು ಸೀರಿಯಸ್ ಆಗಿ ತಗೊತಾ ಇಲ್ಲ. ಬಟ್ ಪಾಸ್ಟಲ್ಲಿ ನಡೆದಿರುವಂತಹ ಕೆಲವು ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಂಡ್ರೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅವ್ನ ಸೇಫ್ಟಿಗೋಸ್ಕರ ಇದನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯು ಡೋಂಟ್ ವರಿ ಅಶೋಕ್, ನಾನು ಇವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಬಟ್ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀಲಿ. ಶೂರ್. ಈ ಫೋಟೋ ನನ್ನ ಕಳಿಸಿ. ಅಶೋಕ್ ಅಮ್ಮನ ಜೊತೆ ಬರ್ತಿದ್ದಾರೆ. ಮೋಸ್ಟ್ಲಿ ಅಮ್ಮನೇ ಲೇಟ್ ಮಾಡ್ತಿರ್ಬೇಕು. ಬರ್ತಾರೆ. ಏನ್ ರಾಮಯ್ಯ, ಯಾರನ್ನೋ ಹುಡುಕ್ತಿರೋ ಹಾಗಿದೆ.
ನಾವೆಲ್ಲರೂ ಇಷ್ಟು ಜನ ಇಲ್ಲೇ ಇದ್ದೀವಿ, ಆದ್ರೂ ನಿಮ್ಮ ಕಣ್ಗಳು ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಯಾರು ಬೇಕಿತ್ತು? ಯಾರು ಬೇಕು ಅಂದರೆ ಆ ಥರ ಏನಿಲ್ಲ. ಆಯುಷ್ಯೂರ್ ಯಾರು ಬೇಡ್ವಾ? ಹಾಗಿದ್ರೆ ಸೀತನ್ ಕರ್ಸೋ ಅವಶ್ಯಕತೆ ಏನಿಲ್ಲ ಅಲ್ವಾ? ಅಯ್ಯೋ ಸುಮ್ಮನೆ ಇರಮ್ಮ. ಈಗಾಗಲೇ ತುಂಬಾ ಕಾದಿದ್ದಾನ ಅವನು, ನಮ್ಮನ್ನು ಕಾಯಿಸಿದ್ದಾನೆ, ನೀನು ಸ್ವಲ್ಪ ಕಾಯಿಸ್ತೀಯ ನನ್ನ.